ಹಲೋ ಆಡಿಯನ್ಸ್, ನಾವಿವಾಗ ಕ್ವಿಕ್ಕಾಗಿ ಪಾಂಡಿಚೇರಿನ ವಿಸಿಟ್ ಮಾಡಿಬಿಟ್ಟು ಬರೋಣ. ನಾವು ಅರ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರಿಂದ ಹೊರಟಿದ್ದೆ ಆನ್ ದ ವೇ ಇರೋ ತಿರುವಣ್ಣಾಮಲೈಗೆ. ಇದು ತುಂಬ ಚೆನ್ನಾಗಿದೆ ಟೆಂಪಲ್ಲು. ಇಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಕೂಡ ಮಾಡ್ತಾರೆ. ನೆಕ್ಸ್ಟ್ ನಾವು ಹೋಗಿದ್ದು ಚಿದಂಬರಂ ಟೆಂಪಲ್ಗೆ. ಆ್ಯಕ್ಚುಲಿ ಅವತ್ತು ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾವು ಚಿದಂಬರಂ ಟೆಂಪಲ್ಗೆ ವಿಸಿಟ್ ಮಾಡಿಬಿಟ್ಟು ಅವತ್ತು ನೈಟ್ ನಾವು ಅಲ್ಲೇ ಸ್ಟೇ ಮಾಡಿದ್ವಿ. ಯಾಕೆ ಅಂತಂದರೆ ತುಂಬ ಮಳೆ ಬೇರೆ ಬರ್ತಾಯಿತ್ತು. ನಾನು ಫಸ್ಟ್ ಟೈಮ್ ಜಾನ್ವರಿ ಎಂಡಲ್ಲಿ ಇಷ್ಟು ಜೋರು ಮಳೆ ಬರೋದನ್ನು ನೋಡಿರೋದು. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು, ಅದ್ರ ಮಾರನೇ ದಿವಸ ವಿಸಿಟ್ ಮಾಡಿದ್ದು ನಾವು ವೈತೀಶ್ವರನ್ ಕೊಯ್ಲ್ ಅಂತ. ಇದು ತುಂಬ ಬ್ಯೂಟಿಫುಲ್ ಟೆಂಪಲ್ಸ್. ತಮಿಳ್ನಾಡಲ್ಲಿ ಟೆಂಪಲ್ಸ್ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ ಟೆಂಪಲ್ಸ್ ಎಲ್ಲನೂ. ಇಲ್ಲೇನಂತಂದರೆ ಯಾರಿಗೆ ಹುಷಾರಿರಲ್ಲ, ಯಾರು ಹೆಲ್ತ್ ಪ್ರಾಬ್ಲಮ್ ಆಗಿರುತ್ತೆ, ಏನಾದರೂ ಅಂದರೆ ಕಾಯಿಲೆಯಲ್ಲಿರ್ತಾರೆ, ಸೊ ಅಂಥವ್ರಿಗೆ ಏನಂತಂದರೆ ಒಂದು ಉಪ್ಪು ಕೊಡ್ತಾರೆ. ಉಪ್ಪನ್ನ ತಗೊಂಡೋಗಿ ನಾವು ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅಲ್ಲೊಂದು ಕಲ್ಯಾಣಿ ಬರುತ್ತೆ, ಆ ಕಲ್ಯಾಣಿಲಿ ಹಾಕೋದ್ರಿಂದ ಅವ್ರಿಗೆ ಏನೇ ರೋಗ ಇದ್ರೂ ಬೇಗ ವಾಸಿಯಾಗುತ್ತೆ ಅನ್ನೋ ಒಂದು ವಾಡಿಕೆ. ನೆಕ್ಸ್ಟ್ ನಾವು ಹೋಗಿದ್ದು ಪಾಂಡಿಚೇರಿಗೆ. ಡೈರೆಕ್ಟ್ ಪಾಂಡಿಚೇರಿನಲ್ಲಿ ನಾವು ಮನುಕುಲ ವಿನಾಯಕರನ್ ಟೆಂಪಲ್ ಅಂತ ಹೋಗಿದ್ದು. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ, ಸೊ ಅದಕ್ಕೆ ನಾನು ಹೊರಗಡೆಯಿಂದನೇ ಜಸ್ಟ್ ಗೋಪುರ ಮಾತ್ರ ಪಿಕ್ಚರ್ ತೆಕ್ಕೊಂಡೆ. ನೆಕ್ಸ್ಟು ಇದು ಬಂದುಬಿಟ್ಟು ರಾಕ್ ಬೀಚು. ರಾಕ್ ಬೀಚಲ್ಲಿ ಏನಂತಂದರೆ ಸ್ವಲ್ಪ ಡೇಂಜರಸ್, ಆಟ ಆಡೋದಕ್ಕೆಲ್ಲ ಆಗೋದಿಲ್ಲ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು, ವೇವ್ಸ್ ತುಂಬ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಆಟ ಆಡಬೇಕು. ನಾವೇನಿಲ್ಲ ಅಂದರೂ ಒಂದು ಫೋರ್ ಬೀಚಸ್ ವಿಸಿಟ್ ಮಾಡಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಆಟ ಆಡೋದಕ್ಕಾಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನು ಫೇಮಸ್ ಅಂದರೆ ಚರ್ಚ್ ಫೇಮಸ್ ಆಗಿರುತ್ತೆ. ಯಾಕೆ ಅಂತಂದರೆ ಇದು ಫ್ರೆಂಚ್ ಅವರು ಆಳ್ವಿಕೆ ಮಾಡೋಗಿರೋದ್ರಿಂದ ಇಲ್ಲಿ ತುಂಬ ಕ್ರಿಶ್ಚಿಯಾನಿಟಿ ಜಾಸ್ತಿ ಫಾಲೋ ಮಾಡ್ತಾರೆ ಅನಿಸುತ್ತೆ. ತುಂಬ ಬ್ಯೂಟಿಫುಲ್ ಚರ್ಚಸ್ಸು, ಒಂಥರ ಮನಸ್ಸಿಗೂ ತುಂಬ ಶಾಂತಿ ಅನಿಸುತ್ತೆ. ಅದರಲ್ಲೊಂದು ಬೆಸೆಲಿಕಾ ಚರ್ಚ್ ಅಂತ ಒಂದೇನೋ ಬರುತ್ತೆ. ಆಮೇಲೆ ಸೇಕ್ರೆಡ್ ಹಾರ್ಟ್ ಆಫ್ ಬೆಸೆಲಿಕಾ ಅಂತ ಒಂದು ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಕೆಥೆಡ್ರಲ್ ಅಂತ ಒಂದು ಚರ್ಚು. ಎರಡೂ ತುಂಬ ಬ್ಯೂಟಿಫುಲ್ ಆಗಿದೆ. ಇನ್ನೊಂದು ಅವರ್ ಲೇಡಿ ಆಫ್ ಏಂಜಲ್ಸ್ ಚರ್ಚ್ ಅಂತ ಏನೋ ಒಂದಿದೆಯಂತೆ, ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ನಾವು ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಲ್ಲಿ ಪಾಂಡಿಚೇರಿಯಲ್ಲಿ ಇನ್ನೊಂದು ಫೇಮಸ್ ಏನಂತಂದರೆ ಈ ಥರ ಫ್ರೆಂಚ್ ಸ್ಟ್ರೀಟು, ಅಂದರೆ ಫ್ರೆಂಚ್ ಅವ್ರು ಯಾವ ಥರ ಬಿಲ್ಡಿಂಗ್ಸ್ನೆಲ್ಲ ಇದು ಮಾಡ್ತಿದ್ರು ಆ ಥರ ಒಂದು ನೀವು ತುಂಬ ಬಿಲ್ಡಿಂಗ್ಸ್ ಅದೇ ಥರನೇ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಫ್ರೆಂಚ್ ಸ್ಟ್ರೀಟ್ ಅಂದರೆ ವೈಟ್ ಟೌನು ಇದೆಲ್ಲ ಸೇಮೇನೆ. ನೀವು ಈ ಥರ ಫೋಟೋಸ್ ಎಲ್ಲ ತಗೋಬೋದು. ನೆಕ್ಸ್ಟು ಮತ್ತು ಇದಕ್ಕೆ ಅಂದರೆ ವೆಡ್ಡಿಂಗ್ಸ್ಗೆಲ್ಲನೂ ಫೋಟೋಶೂಟ್ ಮಾಡಿಸ್ತಾರಲ್ಲ, ಅದಕ್ಕೆ ತುಂಬ ಮಾಡಿಸಿರೋ ಜಾಗ, ತುಂಬ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ನಾವು ಇನ್ನೊಂದು ಬೀಚ್ ಹೋಗಿದ್ವಿ. ಇದು ಬಂದುಬಿಟ್ಟು ಸೆರೆನಿಟಿ ಬೀಚ್ ಅಂತ. ಇದು ತುಂಬ ಚೆನ್ನಾಗಿದೆ. ಇದು ಅರ್ಲಿ ಮಾರ್ನಿಂಗ್ ಹೋಗಿದ್ದು. ಅರ್ಲಿ ಮಾರ್ನಿಂಗ್ ವೈಬ್ಸ್ಗೆ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ಬೋದು. ಇದರಲ್ಲಿ ಸೆರೆನಿಟಿ ಬೀಚಲ್ಲಿ ಒಂದು ಆಟ ಆಡ್ಬೋದು. ನೆಕ್ಸ್ಟು ಈಡನ್ ಬೀಚು ತುಂಬ ಚೆನ್ನಾಗಿದೆ. ಅದನ್ನು ಮಸ್ಟ್ ವಿಸಿಟ್ ಬೀಚು. ನೀವು ಹೋಗಿ ಎಂಜಾಯ್ ಮಾಡ್ಬೋದು. ಫುಡ್ಡೆಲ್ಲನೂ ಸಿಗುತ್ತೆ ಅಲ್ಲಿ, ಸೊ ಅಲ್ಲಿಗೂ ನೀವು ಹೋಗ್ಬೋದು. ನೆಕ್ಸ್ಟ್ ನಾವು ಅವತ್ತು ಈವ್ನಿಂಗ್ ನನ್ನ ಮಗನ ಬರ್ಡೇ ಇತ್ತು, ಸೊ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಅದೇ ಈಡನ್ ಬೀಚ್ ಹತ್ರ ಇದು ನನ್ನ ಮಗ ಆಟ ಆಡ್ತಾ ಇರೋದು. ತುಂಬ ಚೆನ್ನಾಗಿದೆ. ನೀವಲ್ಲಿ ವಾಶ್ರೂಮ್ಸು, ಫ್ರೆಶ್ ಅಪ್ ಆಗೋದಕ್ಕೆ ಮತ್ತು ಆಟ ಆಡಿದ್ಮೇಲೆ ನೆಕ್ಸ್ಟು ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮತ್ತು ಫುಡ್ಡೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಈಡನ್ ಬೀಚ್ ಮಸ್ಟ್ ವಿಸಿಟ್ ಬೀಚ್ ಅಂತ ನಾನು ಹೇಳ್ತೀನಿ. ನೋಡಿ, ಇದೆಲ್ಲ ಈಡನ್ ಬೀಚೇನೆ. ಈಡನ್ ಬೀಚ್ ಫ್ರಂಟಲ್ಲಿ ಈ ಥರ ಇದೆ. ಫೋಟೋಗೆಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿ ಕೆಫೇಸು ತುಂಬ ಇದೆ. ಯಾಕಂದರೆ ಫ್ರೆಂಚ್ ಅವ್ರದ್ದು ಇದಾಗಿರೋದ್ರಿಂದ ಇಲ್ಲಿ ಕೆಫೇಸ್ಗೆ ತುಂಬ ಫೇಮಸ್ಸು. ನಾವು ಆ್ಯಕ್ಚುಲಿ 2 ಕೆಫೆಗೆ ಹೋಗಿದ್ವಿ. ಇಲ್ಲಿ ನಾನು ಒಂದು ಮೆನ್ಷನ್ ಮಾಡಿರೋದು ಬಂದು ಲೇ ಕೆಫೆ ಅಂತ ಹೇಳ್ಬಿಟ್ಟು. ಲೇ ಕೆಫೆದು ಏನು ಸ್ಪೆಷಲ್ ಅಂತ ಅಂದರೆ, ನೀವು ಈವ್ನಿಂಗ್ ಟೈಮ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ನೀವು ಅದ್ರ ಟೆರೆಸ್ ಮೇಲೆ ಈ ಥರ ಕೂತ್ಕೊಂಡ್ರೆ ಬೀಚ್ ವ್ಯೂ ನೋಡಿಕೊಂಡು ನೀವು ಫುಡ್ ಎಂಜಾಯ್ ಮಾಡ್ಬೋದು. ಮತ್ತು ಇದು ಲೇ ಕೆಫೆಯಿಂದ ಈ ಥರ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿರಿ, ಇದು ರಿಪಬ್ಲಿಕ್ ಡೇ ಟೈಮಲ್ಲಿ ತುಂಬ ಅವಾಯ್ಡ್ ಮಾಡಿರಿ, ಯಾಕಂದರೆ ರೂಮ್ಸ್ ಎಲ್ಲ ಸಿಗೋದು ತುಂಬ ಕಷ್ಟ. ಥ್ಯಾಂಕ್ ಯು.